ಅಲ್ಲ ಸರ್, ನಿಮ್ಗೆ ನಮ್ಮ ಡ್ರೀಮ್ ಡೀಲ್ ಪ್ರಾಡಕ್ಟ್ ಬಗ್ಗೆ ಮೊದಲನೇದಾಗಿ ಗುಡ್ ಈವ್ನಿಂಗ್. ಏನಪ್ಪ ಅಂದ್ರೆ ಡ್ರೀಮ್ ಡೀಲ್ ಕಟ್ಟೋದು 1,000 ನಮ್ಗೆ ಅನ್ಸಿರ್ಲಿಲ್ಲ. ಬಟ್ ಈಗ ಬಂದ್ಮೇಲೆ ಇಷ್ಟು ದುಡ್ಡು ಸೇವ್ ಆಯ್ತಾ ಅನ್ಸುದು. ಮತ್ತೆ ತುಂಬಾ ಕ್ವಾಲಿಟಿನ ಫ್ರಿಡ್ಜ್ ಮತ್ತೆ ಸ್ಟವ್ ಕೊಟ್ಟಿದ್ದಾರೆ. ನಾವು ಒಂದ್ 1,000 ಕೊಟ್ಟಿದ್ದ ದಿನ ಖರ್ಚಾಗೋದು ಅದು ಬೇರೆ ಪ್ರಶ್ನೆ. ಬಟ್ ಇವತ್ತು ನಮ್ಗೆ ಮನೆಗೆ ಐಟಮ್ ಬಂತು ಶುಕ್ರವಾರ ದಿನ ಬಹಳ ಖುಷಿ ಆಯ್ತು. ಅದರಲ್ಲಿ ತುಂಬಾ ಕ್ವಾಲಿಟಿ ಇರತಕ್ಕಂತ ಫ್ರಿಡ್ಜ್ ಕೊಟ್ಟಿದ್ದಾರೆ, ಮತ್ತೆ ಅದೇ ರೀತಿ ತುಂಬಾ ಕ್ವಾಲಿಟಿ ಸ್ಟವ್ ಕೊಟ್ಟಿದ್ದಾರೆ. ಏನು ಸಮಸ್ಯೆ ಇಲ್ಲ. ಹೊರಗಡೆ ಮೆಟೀರಿಯಲ್ಗೂ ನಮ್ಮ ಡ್ರೀಮ್ ಡೀಲ್ ಕಂಪನಿ ಅವ್ರು ತಂದು ಕೊಟ್ಟಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ತುಂಬಾ ಕ್ವಾಲಿಟಿ ಇದೆ ಸುರೇಶ್, ನೋ ಪ್ರಾಬ್ಲಮ್. ಅದ್ರಿಗೆ ಎರಡು ಮಾತಿಲ್ಲ. ಯಾರು ಬೇಕಾದ್ರೂ ಡ್ರೀಮ್ ಡೀಲ್ ಇಂದ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು. ಇಷ್ಟು ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೀವೇ ನೋಡಿದ್ರಿ ಡಿಯರ್ ಕಸ್ಟಮರ್ಸ್. ಸೊ ಸರ್ ಏನು ಆನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಜನ ಸರ್ ಕಂಪೇರ್ ಮಾಡ್ತಾರೆ, ಈಗ LG ಬ್ರ್ಯಾಂಡ್ ಚೆನ್ನಾಗಿದೆ, ಸ್ಯಾಮ್ಸಂಗ್ ಬ್ರ್ಯಾಂಡ್ ಚೆನ್ನಾಗಿದೆ. ಸೊ ಅವ್ರಿಗೆಲ್ಲ ಒಂದೇ ಹೇಳ್ತೀನಿ ನಾನು, ಒಂದು ಸರ್ತಿ ನೀವು ಡ್ರೀಮ್ ಡೀಲ್ ನ ಪರ್ಚೇಸ್ ಮಾಡಿ ನೋಡಿ. ಯಾಕೆ ಅಂದ್ರೆ ಈಗ LG ಬರಕ್ ಮುಂಚೆನೂ ಗೊತ್ತಿರ್ಲಿಲ್ಲ LG ಬ್ರ್ಯಾಂಡ್ ಆಗುತ್ತೆ ಅನ್ನೋದು. ಸ್ಯಾಮ್ಸಂಗು ಅಷ್ಟೇ. ಸೊ ಇದೆಲ್ಲ ಹೊರದೇಶದ ಕಂಪನಿ. ನಾವು ಯೂಸ್ ಮಾಡ್ತಾನೆ ಗೊತ್ತಾಗಿದೆ ಅದು ಹೇಗೆ ಬ್ರ್ಯಾಂಡ್ ಆಗಿದೆ ಅಂತ. ಸೊ ನಾನು ಹೇಳೋದಿಷ್ಟೇ, ಡ್ರೀಮ್ ಡೀಲ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಆ ಇರುವಂತ ಕ್ವಾಲಿಟಿಗೆ, ಇರುವಂತ ಸರ್ವಿಸ್ಗೆ ಅದು ಕೂಡ ಒನ್ ಆಫ್ ದಿ ಅದರ್ ಡೇ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ ಆಗಿ ನಿಲ್ಲುತ್ತೆ.